कि बाबा हमारे लिए जो ಬಾಬಾ ನಮಗೋಸ್ಕರ हमारा विरोध करने वाले हैं उनका विनाश कर रहे हैं। ಯಾರು ನಮ್ಮ ವಿರೋಧವನ್ನು ಮಾಡುವಂಥವರಾಗಿದ್ದಾರೆ ಅವ್ರ ವಿನಾಶವನ್ನು ಮಾಡ್ತಾ ಇದ್ದಾರೆ, हमारे लिए विनाश कर रहे हैं। ನಮಗೋಸ್ಕರ ವಿನಾಶ ಮಾಡ್ತಾ ಇದ್ದಾರೆ. हमारा विनाश नहीं होना है, ನಮ್ಮ ವಿನಾಶ ಆಗಬಾರ್ದಾಗಿದೆ. हाँ हमको तो ये पुराना शरीर भी छोड़ना है। ಹಾಂ, ನಮಗಂತೂ ಈ ಹಳೆ ಶರೀರವನ್ನು ಸಹ ಬಿಡಬೇಕಾಗಿದೆ. छोड़ना है ಕೇಳ್ತಾ ಇದ್ದಾರೆ ಬಾಬಾ, ಬಿಡಬೇಕಾ? है शरीर छोड़ना है या देहभान छोड़ना है? ಶರೀರ ಬಿಡಬೇಕಾಗಿದೆನಾ ಅಥವಾ ದೇಹಾಭಿಮಾನ ಬಿಡಬೇಕಾ? शरीर का भान भी छोड़ना है। ಶರೀರದ ಭಾನನೂ ಸಹ ಬಿಡಬೇಕಾಗಿದೆ. ये तो पुरानी जूती है ना, ಇದಂತೂ ಹಳೆ ಚಪ್ಪಲಿ ಆಗಿದೆ ಅಲ್ವಾ? और हमको इस पुरानी जूती का मोह छोड़ करके ಮತ್ತೆ ನಮಗೆ ಈ ಹಳೆ ಚಪ್ಪಲಿಯ ಮೋಹವನ್ನು ಬಿಟ್ಬಿಟ್ಟು अभी जाना है। ಇವಾಗ ಹೋಗಬೇಕಾಗಿದೆ. तो जैसे एक बात है, कुछ भी हो जाए ಮತ್ತೆ ಯಾವ ಥರ ಒಂದು ಮಾತಿದೆ, ಏನೇ ಆಗಿಬಿಡಲಿ, हम कभी भी नहीं डरेंगे। ನಾವಂತೂ ಯಾವತ್ತೂ ಭಯ ಪಡೋದಿಲ್ಲ. हम तो बाबा की याद में रहते हैं। ನಾವಂತೂ ಬಾಬಾರವರ ನೆನಪಿನಲ್ಲಿ ಇರ್ತೀವಿ. फिर पीछे वो डर निकल जाता है। ಮತ್ತೆ ಕೊನೆಯಲ್ಲಿ ಆ ಭಯ ಹೊರಟೋಗ್ಬಿಡುತ್ತೆ. पीछे से जो तूफान आते हैं ना, ಹಿಂದ್ಗಡೆಯಿಂದ ಏನೇ ಬಿರುಗಾಳಿ ಬರುತ್ತೆ ಅಲ್ವಾ? ये जब पिछाड़ी हो जाती है ಮತ್ತೆ ಇದು ಯಾವಾಗ ಲಾಸ್ಟ್ ಟೈಮ್ ಆಗೋಗುತ್ತೆ तूफानों की, ಬಿರುಗಾಳಿಯ ಟೈಮ್, तो अति का अंत हो जाता है। ಆವಾಗ ಮತ್ತೆ ಅತಿದು ಅಂತ್ಯ ಆಗೋಗುತ್ತೆ. तब ये तूफान कम होते हैं, ಆವಾಗ ಮತ್ತೆ ಬಿರುಗಾಳಿ ಕಡಿಮೆ ಆಗುತ್ತೆ. नहीं तो पिछाड़ी तक तूफान बड़े जोर से आएंगे। ಇಲ್ಲಿದ್ರೆ ಕೊನೆವರೆಗೂ ಬಿರುಗಾಳಿಗಳಂತೂ ತುಂಬಾ ಜೋರಾಗಿ ಬರುತ್ತೆ. तुम लोग ऐसे कहीं नहीं समझना, ನೀವಂತೂ ಯಾರು ಈ ಥರ ತಿಳ್ಕೊಬೇಡಿ. कि तूफान कम होते जाएंगे, ಬಿರುಗಾಳಿ ಕಡಿಮೆ ಆಗ್ತಾ ಹೋಗುತ್ತೆ. अनेक प्रकार के तूफान आएंगे। ಅನೇಕ ಪ್ರಕಾರದ ಬಿರುಗಾಳಿ ಬರುತ್ತೆ. ये मर गया, वो मर गया, ಇವ್ರ ಶರೀರ ಬಿಟ್ರು, ಅವ್ರ ಶರೀರ ಬಿಟ್ರು, ये पैसा चला गया, ಈ ದುಡ್ಡು ಹೊರಟೋಗ್ಬಿಡ್ತು, ये सब होगा। ಇದೆಲ್ಲ ಆಗುತ್ತೆ. ये पिछाड़ी में तो ऐसे ही होगा ना। ಮತ್ತೆ ಇಲ್ಲಿ ಕೊನೆಯಲ್ಲಂತೂ ಇದೇ ರೀತಿ ಆಗುತ್ತೆ ಅಲ್ವಾ? ये पैसा चला गया, ये जल गया, इनका मकान जल गया, ಇವ್ರ ದುಡ್ಡು ಹೊರಟೋಗ್ಬಿಡ್ತು, ಇವ್ರು ಸುಟ್ಟೋಗ್ಬಿಟ್ರು, ಇವ್ರ ಮನೆ ಸುಟ್ಟೋಗ್ಬಿಡ್ತು, अर्थक्वेक में सब खलास हो गया। ಭೂಕಂಪದಲ್ಲಿ ಎಲ್ಲ ನಷ್ಟ ಆಗ್ಬಿಡ್ತು. सो ऐसे तूफान ढेर के ढेर होंगे। ಮತ್ತೆ ಈ ಥರ ಬಿರುಗಾಳಿ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. दूसरे मनुष्य तो वो पहले से ही थोड़ा देखेंगे ಬೇರೆ ಮನುಷ್ಯರಂತೂ ಮೊದಲಿಂದಾನೇ ಸ್ವಲ್ಪನೇ ನೋಡ್ತಾರೆ, और डरेंगे। ಮತ್ತೆ ಭಯ ಪಡ್ತಾರೆ. तुमको तो डरना नहीं है ना, ನಿಮ್ಗಂತೂ ಭಯ ಪಡಬಾರ್ದಾಗಿದೆ ಅಲ್ವಾ? तुम तो देखेंगे, ನೀವಂತೂ ನೋಡ್ತೀರಾ, तुम्हारे सामने रक्त की नदियां बहती रहेंगी। ನಿಮ್ಮ ಎದುರುಗಡೆ ರಕ್ತದ ನದಿ ಹರಿತಾ ಇರುತ್ತೆ. और तुम तोपों का आवाज भी सुनते रहेंगे। ಮತ್ತೆ ನೀವು ತೋಪುಗಳ ಧ್ವನಿನೂ ಸಹ ಕೇಳ್ತಾ ಇರ್ತೀರಾ. देखो अभी भी हम नजदीक में रहते हैं, ಮತ್ತೆ ನೋಡಿ, ಇವಾಗೂ ಸಹ ನಾವು ಹತ್ತಿರದಲ್ಲಿ ಇರ್ತೀವಿ. मिलिट्री वाले तोपें छोड़ते हैं ना, ಮಿಲಿಟ್ರಿಯಲ್ಲಿ ಯಾರೇ ಇರ್ತಾರೆ ಅವರೆಲ್ಲ ತೋಪುಗಳನ್ನು ಬಿಡ್ತಾರೆ ಅಲ್ವಾ? माउंट आबू की बात बताई। ಮೌಂಟ್ ಅಬುನ ಮಾತನ್ನ ಹೇಳಿದ್ರು.
तोपों की आवाज में क्या हम डरते हैं? ಮತ್ತು ಆ ತೋಪುಗಳ ಧ್ವನಿಯಿಂದ ಏನ್ ನಾವು ಭಯ ಪಡ್ತೀವ? परंतु ऐसे नहीं है कि तुमको कहां से हटना नहीं है। ಆದ್ರೆ ಆ ಥರ ಎಲ್ಲ ನಿಮಗೆ ಅಲ್ಲಿಂದ ಹೋಗಬಾರ್ದಾಗಿದೆ ಅಂತ. ಅಲ್ಲಿಂದ ಹೊರಟೋಗ್ಬಿಡ್ಬಾರ್ದು ನೀವು. कोई ऐसी आफत आती है तो हटना जरूर होता है। ಹಾ, ಕೆಲವು ಈ ಥರ ಆಪತ್ತುಗಳು ಬರುತ್ತೆ, ಆವಾಗ ಮತ್ತೆ ಖಂಡಿತವಾಗಿ ಅಲ್ಲಿಂದ ದೂರ ಹೋಗ್ಬೇಕಾಗುತ್ತೆ. जैसे बाबा कहते हैं जब देखो कि ये बहुत गड़बड़ हो गई, ಅದಕ್ಕೆ ಯಾವ ರೀತಿ ಬಾಬಾ ಹೇಳ್ತಾರೆ, ಯಾವಾಗ ನೋಡ್ತೀರಾ ಇಲ್ಲಿ ತುಂಬ ಜಾಸ್ತಿ ಗಡ್ಬಡ ಆಗೋಯ್ತು और लड़ाई की कुछ तेज रफ्तार हो गई, ಯುದ್ಧದ ಸ್ಪೀಡ್ ಸ್ವಲ್ಪ ಜಾಸ್ತಿ ಆಗೋಗ್ಬಿಡುತ್ತೆ, तो तुम बच्चे चले आना हमारे पास। ಆವಾಗ ಮತ್ತೆ ನೀವು ಮಕ್ಕಳು ನಮ್ಮ ಹತ್ರ ಬಂದ್ಬಿಡಿ. कहाँ चले आना ಕೇಳ್ತಾ ಇದ್ದಾರೆ ಬಾಬಾ, ಎಲ್ಲಿ ಬಂದ್ಬಿಡ್ಬೇಕು? है परमधाम में। ಪರಮಧಾಮದಲ್ಲಿ ಬಂದ್ಬಿಡ್ಬೇಕಾ? कहाँ चले आना ಎಲ್ಲಿ ಬಂದ್ಬಿಡ್ಬೇಕು? है मिनी मधुबन। ಮಿನಿ ಮಧುಬನಗಳಲ್ಲಿ ಬಂದ್ಬಿಡ್ಬೇಕಾ? मिनी मधुबन तो ढेर के ढेर है। ಮಿನಿ ಮಧುಬನಗಳಂತೂ ತುಂಬ ಜಾಸ್ತಿ ಇರುತ್ತೆ. बाबा जो कहते हैं हमारे पास चले आना, ಬಾಬಾ ಏನು ಹೇಳ್ತಾರೆ ನಮ್ಮ ಹತ್ರ ಬಂದ್ಬಿಡಿ ಅಂತ, तो बाबा तो एक ही जगह होंगे ना कि सभी मिनी मधुबन होंगे, सर्वव्यापी हो जाएंगे। ಮತ್ತೆ ಬಾಬಾ ಅಂತೂ ಯಾವುದೇ ಒಂದೇ ಸ್ಥಾನದಲ್ಲಿ ಇರ್ತಾರೆ ಅಲ್ವಾ? ಅಥವಾ ಏನು ಎಲ್ಲ ಮಧುಬನಗಳಲ್ಲಿ ಮಿನಿ ಮಧುಬನದಲ್ಲಿ ಇರ್ತಾರ, ಸರ್ವವ್ಯಾಪಿ ಆಗ್ಬಿಡ್ತಾರ? तो कहाँ चले आना ಮತ್ತೆ ಎಲ್ಲಿ ಬಂದ್ಬಿಡ್ಬೇಕು? है जहाँ के लिए बोला है ಎಲ್ಲಿಗೋಸ್ಕರ ಹೇಳಿದ್ದಾರೆ ಏನಂತ? कि तुम बच्चे बाप के घर परमधाम को इस सृष्टि पर उतार लेंगे। ತಂದೆಯ ಮನೆ ಏನಿದೆ ಪರಮಧಾಮ, ಅದನ್ನು ಸಹ ನೀವು ಈ ಸೃಷ್ಟಿಯಲ್ಲಿ ಇಳಿಸ್ಕೊಂಡ್ ಬಂದ್ಬಿಡ್ತೀರಾ ಅಂತ ಹೇಳಿದ್ದಾರೆ. जहाँ शांति ही शांति लगी पड़ी होगी। ಅಲ್ಲಂತೂ ಶಾಂತಿನೇ ಶಾಂತಿ ಇರುತ್ತೆ. तो तुम बच्चे फिर यहाँ आकर के रह जाना। ಮತ್ತೆ ನೀವು ಮಕ್ಕಳು ಇಲ್ಲಿ ಬಂದ್ಬಿಟ್ಟು ಉಳ್ಕೊಂಬಿಡಿ. कहाँ ಕೇಳ್ತಾ ಇದ್ದಾರೆ ಬಾಬಾ, ಎಲ್ಲಿ? है कहाँ आकर के रह जाना? ಎಲ್ಲಿ ಬಂದ್ಬಿಟ್ಟು ಉಳ್ಕೊಂಡ್ಬಿಡ್ಬೇಕು ಕೇಳ್ತಾ ಇದ್ದಾರೆ ಬಾಬಾ. अरे माउंट आबू में, ಮೌಂಟ್ ಆಬೂನಲ್ಲ, जिसे महामधुबन कहा जाता है। ಯಾವುದಕ್ಕೆ ಮಹಾಮಧುಬನ ಅಂತ ಹೇಳಲಾಗುತ್ತೆ? क्योंकि बाप के सामने होंगे तो अच्छा ही है। ಯಾಕೆಂದ್ರೆ ತಂದೆ ಎದುರುಗಡೆ ಇದ್ರೆ ಒಳ್ಳೇದೇ ಆಗಿರುತ್ತೆ. बहुत हंगामा होगा, ತುಂಬಾ ಗಲಾಟೆ ಆಗುತ್ತೆ. तो तुम पहले से ही आकर के यहाँ रह जाते हो झट से। ಮತ್ತೆ ನೀವು ಮೊದಲಿಂದಾನೇ ಇಲ್ಲಿ ಬಂದ್ಬಿಟ್ಟು ಉಳ್ಕೊಂಡ್ಬಿಡ್ತೀರಾ ತಕ್ಷಣ. क्योंकि लड़ाई चलती तो है ना बड़ी जोर से। ಯಾಕೆಂದ್ರೆ ಈ ಯುದ್ಧ ಅಂತೂ ತುಂಬಾ ಜೋರಾಗಿ ನಡೆಯುತ್ತೆ ಅಲ್ವಾ? कोई एक समय में थोड़ा ही सब कुछ हो जाता है। ಏನು ಯಾವುದೇ ಒಂದೇ ಸಮಯದಲ್ಲಿ ಏನೆಲ್ಲ ಆಗ್ಬಿಡುತ್ತಾ? ಇಲ್ಲ. कोई समझते हैं एक चुटकी में विनाश हो जाएगा। ಯಾರಾದ್ರೂ ತಿಳ್ಕೊಂತಾರೆ ಒಂದು ಚುಟಕಿಯಲ್ಲಿ ವಿನಾಶ ಆಗ್ಬಿಡುತ್ತೆ ಅಂತ. अरे इतनी बड़ी दुनिया है, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಇಷ್ಟು ದೊಡ್ಡ ಪ್ರಪಂಚ ಆಗಿದೆ, एक चुटकी में कैसे हो जाएगा? ಒಂದು ಚುಟಕಿಯಲ್ಲಿ ಯಾವ ತರ ಆಗೋಗ್ಬಿಡುತ್ತೆ ವಿನಾಶ? जैसे सन 76 के लिए समझ लिया, ಯಾವ ತರ 76ನೇ ಇಸ್ವಿಗೋಸ್ಕರ ತಿಳ್ಕೊಂಡ್ಬಿಟ್ರು.
तो थोड़े समय में थोड़े ही कुछ हो जाता है, ಮತ್ತು ಸ್ವಲ್ಪ ಸಮಯದಲ್ಲಿ ಏನಾದರೂ ಆಗೋಗುತ್ತಾ? ಇಲ್ಲ, टाइम लगता है। ಟೈಮ್ ಹಿಡಿಯುತ್ತೆ. पहले पहले तो विनाश विलायत में ही शुरू होता है। ಮೊಟ್ಟ ಮೊದಲಂತೂ ವಿನಾಶ ವಿದೇಶದಲ್ಲೇ ಆರಂಭ ಆಗುತ್ತೆ. तो फिर यहाँ धक से आ जाता है बिल्कुल, ಮತ್ತೆ ಇಲ್ಲಿ ತಕ್ಷಣ ಬಂದ್ಬಿಡ್ತಾರೆ ಪೂರ್ತಿ. और समझ लेते हैं कि अभी महाभारत लड़ाई शुरू होती है। ಮತ್ತೆ ತಿಳ್ಕೊಂಡ್ಬಿಡ್ತಾರೆ ಇವಾಗ ಮಹಾಭಾರತ ಯುದ್ಧ ಆರಂಭ ಆಗುತ್ತೆ ಅಂತ. और इस महाभारत विनाश में टोटल विनाश, ಮತ್ತೆ ಈ ಮಹಾಭಾರತ ವಿನಾಶದಲ್ಲಿ ಟೋಟಲ್ ವಿನಾಶ ಆಗ್ಬಿಡುತ್ತೆ ಮಹಾಭಾರತ ಯುದ್ಧದಲ್ಲಿ. उन्होंने तो शास्त्रों में वो प्रलय दिखलाई दी है। ಅವರಂತೂ ಶಾಸ್ತ್ರಗಳಲ್ಲಿ ಪ್ರಳಯ ಅಂತ ತೋರಿಸ್ಬಿಟ್ಟಿದ್ದಾರೆ. समझाते हैं टोटल विनाश हो गया, ತಿಳಿಸ್ಬಿಡ್ತಾರೆ ಪೂರ್ತಿ ಎಲ್ಲ ವಿನಾಶ ಆಗ್ಬಿಡ್ತು ಅಂತ. पर नहीं, हमको तो यहाँ स्थिरियम रहना है। ಆದರೆ ಆ ಥರ ಅಲ್ಲ, ನಮಗಂತೂ ಇಲ್ಲಿ ಸ್ಥಿರಿಯಂ ಆಗಿರಬೇಕಾಗಿದೆ. महावीर हनुमान का वो मिसाल दिखलाते हैं ना, ಮಹಾವೀರ ಹನುಮಂತಂದು ಅವ್ರ ಉದಾಹರಣೆಯನ್ನ ತೋರಿಸ್ತಾರೆ ಅಲ್ವಾ. अडोल रहेंगे, अचल रहेंगे, ಅಚಲರಾಗಿರ್ತಾರೆ, ಅಡೋಲರಾಗಿರ್ತಾರೆ. ये करेंगे। ಈ ಥರ ಮಾಡ್ತಾರೆ. जो मेहनत है ये अडोल रहने की मेहनत है। ಮತ್ತೆ ಇದೇನೇ ಶ್ರಮ ಇದೆ ಅದು ಅಡೋಲರಾಗಿರುವಂಥ ಶ್ರಮ ಆಗಿದೆ. अचलगढ़ तुम्हारा यादगार है। ಅಚಲ್ಗಢ ಏನಿದೆ ಅದು ನಿಮ್ಮ ನೆನಪಾರ್ಥ ಆಗಿದೆ. इस अचल रहने में मेहनत है। ಮತ್ತೆ ಈ ಥರ ಅಚಲರಾಗಿರೋದ್ರಲ್ಲಿ ತುಂಬ ಶ್ರಮ ಪಡಬೇಕಾಗಿದೆ. और तूफान तो आते ही रहेंगे। ಮತ್ತೆ ಬಿರುಗಾಳಿ ಅಂತೂ ಬರ್ತಾನೆ ಇರುತ್ತೆ. तूफान में भी तूफान हुआ ना, ಬಿರುಗಾಳಿಯಲ್ಲೂ ಸಹ ಬಿರುಗಾಳಿ ಆಯ್ತಲ್ವಾ. तूफान मौत का, तूफान फलाने का, ಬಿರುಗಾಳಿ ಮೃತ್ಯುದಾಗಿದೆ, ಬಿರುಗಾಳಿ ಇದ್ರದ್ದಾಗಿದೆ, सारे नुकसान का। ಎಲ್ಲ ನಷ್ಟದ್ದೇ ಆಗಿದೆ. ये मरे ये सब मरते रहेंगे। ಇವ್ರು ಸತ್ರು ಅವ್ರು ಸತ್ರು ಅಂದರೆ ಎಲ್ಲರೂ ಸಾಯ್ತಾನೆ ಇರ್ತಾರೆ. अरे विलायत में बहुतों को मरे, बहुतों को आप मारेंगे। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ವಿದೇಶದಲ್ಲಂತೂ ತುಂಬ ಜನಗಳಿಗೆ ಸಾಯಿಸ್ತಾರೆ, ढेर के ढेर मरेंगे। ತುಂಬ ಜಾಸ್ತಿ ಜನಗಳು ಸಾಯ್ತಾರೆ. और विलायत वाले भी यहाँ आते तो रहेंगे ना। ಮತ್ತೆ ವಿದೇಶದಲ್ಲಿರೋರು ಸಹ ಇಲ್ಲಿ ಬರ್ತಾ ಇರ್ತಾರೆ ಅಲ್ವಾ. डर तो जाएंगे ना ಹೆದರಿಕೆ ಅಂತೂ ಆಗುತ್ತೆ ಅಲ್ವಾ. कि विलायत में लड़ाई शुरू हुई, फलाना मर गया। ಅಂದರೆ ವಿದೇಶದಲ್ಲಿ ಯುದ್ಧ ಆರಂಭ ಆಯಿತು, ಇವ್ರು ಸತ್ತೋಗ್ಬಿಟ್ರು, रोते रहेंगे, ಅಳ್ತಾ ಇರ್ತಾರೆ. रोते रहेंगे, कैसे आएंगे। ಅಳ್ತಾ ಇರ್ತಾರೆ, ಯಾವ ಥರ ಬರ್ತಾರೆ. आ जावे कोई 10-20 हजार खर्च करके, ಯಾರಾದರೂ 10-20 ಸಾವಿರ ಖರ್ಚು ಮಾಡಿಬಿಟ್ಟು ಬಂದ್ಬಿಟ್ರೆ, कोई एरोप्लेन की टिकट मिल जावे ಯಾರಾದರೂ ಏರೋಪ್ಲೇನಿನ ಟಿಕೆಟ್ ಸಿಗ್ಬಿಟ್ರೆ तो आ जावे, ಅವಾಗ ಬಂದ್ಬಿಡ್ತಾರೆ. बहुत ही सुनाते रहेंगे, ತುಂಬಾನೇ ಹೇಳ್ತಾ ಇರ್ತಾರೆ. परंतु तुमको यहाँ बहुत अडोल होकर रहना है। ಆದರೆ ನಿಮ್ಗಂತೂ ಇಲ್ಲಿ ತುಂಬ ಅಡೋಲರಾಗಿರ್ಬೇಕಾಗಿದೆ. अपने घर में बैठ करके ये पुरुषार्थ करना है ನಮ್ಮ ಮನೇಲಿ ಕುತ್ಕೊಂಡ್ಬಿಟ್ಟು ಈ ಪುರುಷಾರ್ಥ ಮಾಡಬೇಕಾಗಿದೆ. कि हम तो अभी शरीर का भी ख्याल नहीं करते हैं। ಅಂದರೆ ಇವಾಗ ನಾವಂತೂ ಈ ಶರೀರದ್ದು ಸಹ
ಕಾಳಜಿ ಇರೋದಿಲ್ಲ ನಮಗೆ, ಅದರ ಚಿಂತೆ ಇರಲ್ಲ. कौन सा अपना घर है? ಯಾವ ನಮ್ಮ ಮನೆ ಆಗಿದೆ? है? है? हाँ, ಯಾವುದಾಗಿದೆ ನಮ್ಮ ಮನೆ? ಪರಮಧಾಮ. ये भी तो पुराना है ना. ಇದು ಸಹ ಹಳೇದಾಗಿದೆ ಅಲ್ವಾ? शरीर, ಏನು ಶರೀರ. हमको तो अभी घर जाना है. ನಮಗಂತೂ ಇವಾಗ ಮನೆಗೆ ಹೋಗಬೇಕಾಗಿದೆ. और ये पुराना कपड़ा क्या करेंगे? ಮತ್ತೆ ಈ ಹಳೆ ಬಟ್ಟೆಯನ್ನು ಏನು ಮಾಡ್ತೀರಾ? तुमको दिन प्रतिदिन इस पुराने कपड़े से नफरत आती जाती रहेगी. ನಿಮಗಂತೂ ದಿನ ಪ್ರತಿದಿನ ಈ ಹಳೆ ಬಟ್ಟೆಯಿಂದ ದ್ವೇಷ ಬರ್ತಾ ಇರುತ್ತೆ. तो बैठ करके ये पुरुषार्थ करना पड़े. ಮತ್ತೆ ಕುತ್ಕೊಂಡ್ಬಿಟ್ಟು ಈ ಪುರುಷಾರ್ಥವನ್ನು ಮಾಡಬೇಕಾಗಿದೆ. कि अभी हम शिव बाबा के पास जैसे कि जाते हैं. ಅಂದರೆ ಇವಾಗ ನಾವು ಶಿವಭಾವನ ಹತ್ರ ಒಂದು ರೀತಿಯಿಂದ ಹೋಗ್ತಾ ಇದ್ದೀವಿ. क्या कहा ಏನಂತ ಹೇಳಿದ್ರು? हैं? क्या पुरुषार्थ करना पड़े? ಏನು ಪುರುಷಾರ್ಥ ಮಾಡಬೇಕಾಗಿದೆ? शिव बाबा के पास जाने का भी कोई पुरुषार्थ होता है? ಶಿವಭಾವನ ಹತ್ರ ಹೋಗ್ಲಿಕ್ಕೂ ಸಹ ಏನಾದರೂ ಪುರುಷಾರ್ಥ ಮಾಡಬೇಕಾಗುತ್ತಾ? है? शिव बाबा के पास जाएंगे ಶಿವಭಾವನ ಹತ್ರ ಹೋಗ್ತಾರೆ, तो कोई पुरुषार्थ करना होता है क्या? ಮತ್ತೆ ಅದಕ್ಕೋಸ್ಕರ ಏನಾದರೂ ಪುರುಷಾರ್ಥ ಮಾಡಬೇಕಾಗುತ್ತಾ? अरे शिव बाबा का घर है परमधाम. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಶಿವಬಾಬಾರವರ ಮನೆ ಅಂತೂ ಆಗಿದೆ ಪರಮಧಾಮ. परमधाम में कुछ लेकर के जाएंगे. ಪರಮಧಾಮದಲ್ಲಿ ಏನಾದರೂ ತಗೊಂಡು ಹೋಗ್ತೀರಾ? शरीर लेकर के जाएंगे. ಶರೀರವನ್ನು ತಗೊಂಡು ಹೋಗ್ತೀರಾ? शरीर के संबंधियों को लेकर जाएंगे. ಶರೀರದ ಸಂಬಂಧಿಗಳನ್ನು ಕರ್ಕೊಂಡು ಹೋಗ್ತೀರಾ? बाल बच्चे साथ में ले जाएंगे. ಮಕ್ಕಳು ಮೊಮ್ಮಕ್ಕಳು ಏನಾದರೂ ಜೊತೆಲಿ ಕರ್ಕೊಂಡು ಹೋಗ್ತೀರಾ? है? घर मकान दुकान ले जाएंगे. ಮನೆ ಮಠ ಅಂಗಡಿ ಅದು ಇದು ಎಲ್ಲ ತಗೊಂಡು ಹೋಗ್ತೀರಾ? पैसा वैसा ದುಡ್ಡು ಎಲ್ಲ? तो क्या पुरुषार्थ करना होता है? ಮತ್ತೆ ಏನು ಪುರುಷಾರ್ಥ ಮಾಡಬೇಕಾಗುತ್ತೆ? बैग एंड बैगेज क्या करना है अभी से? ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ, ಮತ್ತೆ ಏನು ಮಾಡಬೇಕಾಗಿದೆ? ಬ್ಯಾಗ್ ಮತ್ತು ಬ್ಯಾಗೇಜಸ್ ಏನಿದೆ ಅದನ್ನೆಲ್ಲ ಇವಾಗಿನಿಂದನೇ ತಯಾರು ಮಾಡ್ಕೋಬೇಕಾಗಿದೆ. इकट्ठा करना है. ಎಲ್ಲ ಇವಾಗೆ ಒಂದುಗೂಡಿಸ್ಕೋಬೇಕಾಗಿದೆ. विस्तार न फैला रहे. ವಿಸ್ತಾರದಲ್ಲಿ ಹರಡಿರಬಾರ್ದು. तो देखो ये पुरुषार्थ करना है त्याग करने का. ಮತ್ತೆ ನೋಡಿ, ಪುರುಷಾರ್ಥ ಮಾಡಬೇಕಾಗಿದೆ ತ್ಯಾಗ ಮಾಡಲಿಕ್ಕೋಸ್ಕರ. अपने शरीर का भी त्याग करना है तो और क्या चीज रह जाएगी? ನಮ್ಮ ಶರೀರವನ್ನೇ ತ್ಯಾಗ ಮಾಡಬೇಕು ಅಂದಮೇಲೆ ಮತ್ತೆ ಬೇರೆ ಇನ್ನೇನು ವಸ್ತು ಉಳ್ಕೊಂಡ್ಬಿಡುತ್ತೆ? अभी हम शिव बाबा के पास जैसे कि जाते हैं. ಮತ್ತೆ ಇವಾಗ ಒಂದು ರೀತಿಯಲ್ಲಿ ನಾವು ಶಿವಬಾಬಾರವ್ರ ಹತ್ರ ಹೋಗ್ತಾ ಇದ್ದೀವಿ. हम शरीर का भी ख्याल नहीं करते हैं. ನಾವಂತೂ ಶರೀರದ್ದು ಸಹ ಚಿಂತೆ ಮಾಡೋದಿಲ್ಲ. तो देखो ऐसी जब किसकी किसकी अवस्था आ जाती है. ಮತ್ತೆ ನೋಡಿ, ಈ ಥರ ಅವಸ್ಥೆ ಯಾವಾಗಾದರೂ ಯಾರ್ದಾದ್ರೂ ಆಗೋಗುತ್ತೆ. सबकी नहीं, ಎಲ್ಲರದು ಅಲ್ಲ. तो वो अनकॉन्शियस हो जाते हैं. ಅವಾಗ ಮತ್ತೆ ಅವ್ರು ಅನ್ಕಾನ್ಶಿಯಸ್ ಆಗೋಗ್ತಾರೆ. परंतु वो अनकॉन्शियस गिरने की नहीं होती है. ಮತ್ತೆ ಅನ್ಕಾನ್ಶಿಯಸ್ ಏನಿದೆ ಅದು ಬೀಳೋದಕ್ಕೋಸ್ಕರ ಇರೋದಿಲ್ಲ. नहीं, बस
ये एकदम शांत में हो जाते हैं। ಪೂರ್ತಿ ಶಾಂತರಾಗಿ ಹೋಗ್ಬಿಡ್ತಾರೆ. जैसे कि बाबा कहते हैं विश्रामपुरी में बैठा है, ಯಾವ ಥರ ಬಾಬಾ ಹೇಳ್ತಾರೆ ವಿಶ್ರಾಂಪುರಿಯಲ್ಲಿ ಕುತ್ಕೊಂಡಿದ್ದಾರೆ ಅಂತ. जैसे यहाँ बैठे हो, ಯಾವ ಥರ ಇಲ್ಲಿ ಕುತ್ಕೊಂಡಿದ್ದೀರಾ, तो गिरते थोड़े ही हो। ಮತ್ತೆ ಇಲ್ಲೇನು ಬೀಳ್ತೀರಾ? ಇಲ್ಲ. तुम तो साक्षात्कार में गुम हो जाते हो। ನೀವಂತೂ ಸಾಕ್ಷಾತ್ಕಾರದಲ್ಲಿ ಕಳೆದು ಹೋಗ್ಬಿಡ್ತೀರಾ. पीछे कोई बोलते हैं कि हम पार गए, ಹಿಂದೆ ಯಾರಾದರೂ ಹೇಳ್ತಾರೆ ನಾವು ಪಾರ್ ಹೊರಟೋಗ್ಬಿಟ್ವಿ ಅಂತ. कोई बोलते हैं रास्ते में थे, फलाने थे। ಕೆಲವ್ರು ಹೇಳ್ತಾರೆ ದಾರಿಯಲ್ಲಿದ್ವಿ ಅಲ್ಲಿದ್ವಿ ಅಂತ. पर गिरते तो नहीं है ना। ಆದರೆ ಬೀಳೋದಂತೂ ಬೀಳಲ್ಲ ಅಲ್ವಾ. तो अपनी ये सभी अवस्था अच्छी तरह से समझ करके ಮತ್ತೆ ತಮ್ಮ ಈ ಎಲ್ಲ ಅವಸ್ಥೆಗಳನ್ನು ಒಳ್ಳೆ ರೀತಿಯಿಂದ ತಿಳ್ಕೊಂಡ್ಬಿಟ್ಟು पक्की करनी है। ಪಕ್ಕಾ ಮಾಡ್ಕೋಬೇಕಾಗಿದೆ. बाप बैठ करके जो समझाते हैं ತಂದೆ ಕೂತ್ಕೊಂಡು ಏನೇ ತಿಳಿಸ್ತಾರೆ, और बाकी तो मनुष्यों को समझाना दिन प्रतिदिन बहुत सहज है। ಬಾಕಿ ಅಂತೂ ಮನುಷ್ಯರಿಗೆ ತಿಳಿಸೋದು ದಿನ ಪ್ರತಿದಿನ ತುಂಬ ಸಹಜ ಆಗೋಗ್ತಾ ಇದೆ. अरे भाई तुम खुद मुख से कहते हो ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ ಬಾಯಿ ನೀವು ಸ್ವಯಂ ಬಾಯಿಂದ ಹೇಳ್ತೀರಾ कि हमारा बाप स्वर्गवासी है, ನಮ್ಮ ತಂದೆ ಸ್ವರ್ಗವಾಸಿಯಾಗಿದ್ದಾರೆ. तो नरक में हो ना। ಮತ್ತೆ ನೀವು ನರಕದಲ್ಲಿದ್ದೀರಾ ಅಲ್ವಾ. बाप स्वर्गवासी हुआ ತಂದೆ ಸ್ವರ್ಗವಾಸಿ ಆದ್ರು तो स्वर्गवासी होने से पहले नरकवासी था ना। ಮತ್ತೆ ಸ್ವರ್ಗವಾಸಿ ಆಗೋಕ್ಕಿಂತ ಮುಂಚೆ ಅವರು ಸಹ ನರಕವಾಸಿ ಆಗಿದ್ರು ಅಲ್ವಾ. अब ये दुनिया नरक तो भला है ना। ಮತ್ತೆ ಇವಾಗ ಈ ಪ್ರಪಂಚ ಅಂತೂ ನರಕ ಆಗಿದೆ ಅಲ್ವಾ. यूं भी कहो कि नरक है। ಹಾಗೂ ಸಹ ಹೇಳಿ ನರಕ ಆಗಿದೆ. स्वर्ग में इन लक्ष्मी नारायण का राज्य था। ಸ್ವರ್ಗದಲ್ಲಿ ಲಕ್ಷ್ಮೀನಾರಾಯಣನ ರಾಜ್ಯ ಇತ್ತು. तो चलो अभी तो ये नरक बदलना चाहिए ना। ಮತ್ತೆ ಹೋಗ್ಲಿ ಬಿಡಿ, ಇವಾಗಂತೂ ಈ ನರಕ ಬದಲಾವಣೆ ಆಗಬೇಕಾಗಿದೆ ಅಲ್ವಾ. उसके लिए ये महाभारी महाभारत विनाश की लड़ाई लग रही है। ಅದಕ್ಕೋಸ್ಕರ ಈ ಮಹಾಭಾರತ ಯುದ್ಧದ ಯುದ್ಧ ಏನಿದೆ ಇದು ಆರಂಭ ಆಗ್ತಾ ಇದೆ. और हम ये नारे समझाए रहे हैं। ಮತ್ತೆ ನಾವು ಈ ಜ್ಞಾನವನ್ನ ತಿಳಿಸ್ತಾ ಇದ್ದೀವಿ. गेट वे टू हेवन इज महाभारत। ಗೇಟ್ ವೇ ಟು ಹೆವೆನ್ ಈಸ್ ಮಹಾಭಾರತ. जो इस महाभारी महाभारत लड़ाई से पसार करेंगे ಯಾರು ಈ ಮಹಾಭಾರತ ಯುದ್ಧದಿಂದ ಮುಂದೆ ಹೋಗ್ತಾರೆ वो स्वर्ग के गेट से पसार होंगे। ಅವರು ಸ್ವರ್ಗದ ಗೇಟ್ನಲ್ಲೂ ಸಹ ಹೋಗ್ತಾರೆ. बाबा क्या कहते हैं? ಬಾಬಾ ಏನಂತ ಹೇಳ್ತಾರೆ, अभी यात्रा पर घर जाना ही है। ಇವಾಗ ಯಾತ್ರೆಯಲ್ಲಂತೂ ಮನೆಗೆ ಹೋಗ್ಲೇಬೇಕಾಗಿದೆ. तो अभी तुम ये यात्रा सीख लो। ಮತ್ತೆ ಇವಾಗ ನೀವು ಈ ಯಾತ್ರೆಯನ್ನು ಕಲ್ತ್ಕೊಂಡ್ಬಿಡಿ. क्योंकि इस रूहानी यात्रा से फिर वापस नहीं आना है। ಯಾಕೆಂದ್ರೆ ಈ ರುಹಾನಿ ಯಾತ್ರೆಯಿಂದ ಮತ್ತೆ ನಮಗೆ ವಾಪಸ್ ಬರಬಾರ್ದಾಗಿದೆ. उन जिस्मानी यात्राओं से तो वापस आ जाते हैं। ಆ ಜಿಸ್ಮಾನಿ ಯಾತ್ರೆಗಳಿಂದ ಅಂತೂ ವಾಪಸ್ ಬಂದ್ಬಿಡ್ತಾರೆ. अभी उस यात्रा में क्यों सीखते हैं? ಮತ್ತೆ ಇವಾಗ ಆ ಯಾತ್ರೆಯಲ್ಲಿ ಯಾಕೆ ಕಲಿತಾರೆ? क्योंकि उस यात्रा से ऐसा नहीं होता है ಯಾಕೆಂದ್ರೆ ಆ ಯಾತ್ರೆಯಿಂದ ಈ ಥರ ಆಗೋದಿಲ್ಲ. कि बुद्धि का योग लगता है, नहीं। ಬುದ್ಧಿಯ ಯೋಗ ಯಾವಾಗಲೂ ಸೇರಿರುತ್ತೆ, ಆ ಥರ ಅಂತೂ ಇರೋದಿಲ್ಲ.
वो तो यात्रा कर कर के फिर वापस आ जाते हैं, पतित बनते हैं। ಅವರಂತೂ ಯಾತ್ರೆಯನ್ನು ಮಾಡಿ ಮಾಡಿ ಮತ್ತೆ ವಾಪಸ್ ಬಂದುಬಿಡ್ತಾರೆ, ಪತಿತರಾಗ್ಬಿಡ್ತಾರೆ. या तो फिर उस पतित दुनिया में वापस आना ही नहीं है, ಇಲ್ಲಂತೂ ಈ ಪತಿತ ಪ್ರಪಂಚದಲ್ಲಿ ಮತ್ತೆ ವಾಪಸ್ ಬರಲೇಬಾರ್ದಾಗಿದೆ. और पवित्र बनना है। ಮತ್ತೆ ಪವಿತ್ರರಾಗಬೇಕಾಗಿದೆ. पवित्र बनने के बगैर तो कोई जाएगा ही नहीं। ಪವಿತ್ರರಾಗಲಿಲ್ಲದೆ ಅಂತೂ ಯಾರೂ ಹೋಗೋದೇ ಇಲ್ಲ. पवित्र नहीं बनेंगे तो फिर सजाएं खाएंगे। ಪವಿತ್ರರಾಗಲಿಲ್ಲ ಅಂದರೆ ಮತ್ತೆ ಶಿಕ್ಷೆಗಳನ್ನು ಅನುಭವಿಸ್ತೀರಾ. नहीं तो ये पुरुषार्थ करेंगे। ಇಲ್ಲದಿದ್ರೆ ಈ ಥರ ಪುರುಷಾರ್ಥವನ್ನು ಮಾಡ್ತಾರೆ. तो बच्चों को शिक्षा ही ऐसी दी जाती है। ಮತ್ತೆ ಮಕ್ಕಳಿಗೆ ಜ್ಞಾನವನ್ನೇ ಈ ಥರ ಕೊಡಲಾಗುತ್ತೆ. वो बाप बोलते हैं कि मेरे को जितना याद करेंगे, ಮತ್ತೆ ಆ ತಂದೆ ಹೇಳ್ತಾರೆ, ನನ್ನನ್ನು ಎಷ್ಟು ನೀವು ನೆನಪು ಮಾಡ್ತೀರಾ इतना ऊंचा वर्षा तुम पाएंगे। ಅಷ್ಟು ಉನ್ನತವಾಗಿರುವಂಥ ಆಸ್ತಿಯನ್ನು ನೀವು ಪಡಿತೀರಾ. क्योंकि ये रेस है। ಯಾಕೆಂದರೆ ಇದು ರೇಸ್ ಆಗಿದೆ. जो हमको पहले आकर के हाथ लगाएंगे, ಯಾರು ನಮಗೆ ಮೊದಲು ಬಂದ್ಬಿಟ್ಟು ಕೈನ ಹಾಕ್ತಾರೆ. कौन सा हाथ? ಯಾವ ಕೈ ಆಗಿದೆ? बुद्ध रूपी हाथ है, ಬುದ್ಧಿರೂಪಿ ಕೈ ಆಗಿದೆ. जो हमारे से पहले टच करेंगे। ಅಂದರೆ ಯಾರು ನಮ್ಮ ಜೊತೆ ಮೊದಲು ಟಚ್ ಮಾಡ್ತಾರೆ, तो पहले जाकर इम्तिहान लेंगे। ಮತ್ತೆ ಅವ್ರು ಮೊದಲು ಹೋಗ್ಬಿಟ್ಟು ಪರೀಕ್ಷೆಯನ್ನು ತಗೊತಾರೆ. उनके लौटने की तो बात ही नहीं। ಅವ್ರದ್ದು ವಾಪಸ್ ಬರೋದಂತೂ ಮಾತೇ ಇಲ್ಲ. वहाँ तो स्कूल में जाकर के हाथ लगा के फिर यहाँ वापस आए। ಅಲ್ಲಂತೂ ಸ್ಕೂಲ್ನಲ್ಲಿ ಹೋಗ್ತಾರೆ, ಹೋಗ್ಬಿಟ್ಟು ಕೈನ ಹಾಕ್ತಾರೆ, ಮತ್ತೆ ವಾಪಸ್ ಬಂದುಬಿಡ್ತಾರೆ ಮನೆಗೆ. तो वो उसको विन करे। ಆವಾಗ ಅವ್ರನ್ನ ವಿಜಯವಾಗಿ ಮಾಡಿಸ್ತಾರೆ, ಅವ್ರದ್ದು ಗೆಲ್ಲಿಸ್ತಾರೆ. नहीं तो रास्ते में लौटते वक्त भी कोई थक जाते हैं। ಇಲ್ಲದಿದ್ರೆ ದಾರಿಯಲ್ಲಿ ಬರುವಾಗನೇ ಕೆಲವರು ಸುಸ್ತಾಗ್ಬಿಡ್ತಾರೆ. तो यहाँ तो फिर वो लौटने की बात ही नहीं है। ಮತ್ತೆ ಇಲ್ಲಂತೂ ಅಲ್ಲಿ ಈ ಥರ ವಾಪಸ್ ಬರುವಂಥ ಮಾತೇ ಇಲ್ಲ. ये लौटने की रेस नहीं है। ಇದು ವಾಪಸ್ ಬರುವಂಥ ರೇಸ್ ಆಗಿಲ್ಲ. यहाँ तो सिर्फ भागने वाली रेस है। ಇಲ್ಲಂತೂ ಕೇವಲ ಓಡುವಂಥ ರೇಸ್ ಆಗಿದೆ. वो रेस होती है ना, ಆ ರೇಸ್ ಅಂತೂ ಇರುತ್ತೆ ಅಲ್ವಾ. झंडे को हाथ लगा करके लौट आवे। ಬಾವುಟವನ್ನು ಟಚ್ ಮಾಡಿಬಿಟ್ಟು ಮತ್ತೆ ವಾಪಸ್ ಬಂದುಬಿಡ್ತಾರೆ ಆ ರೇಸ್ನಲ್ಲಿ. है इसका अर्थ क्या है? ಅದಕ್ಕೆ ಕೇಳ್ತಾ ಇದ್ದಾರೆ ಬಾಬಾ, ಇದರ ಅರ್ಥ ಏನಾಗಿದೆ? यहाँ जो पहले जाएगा सो पहले तख्त पर जाकर बैठेगा। ಇಲ್ಲಿ ಯಾರು ಮೊದಲು ಹೋಗ್ತಾರೆ ಅವರು ಮೊದಲು ಹೋಗ್ಬಿಟ್ಟು ಸಿಂಹಾಸನದ ಮೇಲೆ ಕುತ್ಕೊಂತಾರೆ. ये लौट करके यहाँ आना नहीं है। ಇಲ್ಲಿ ವಾಪಸ್ ತಿರುಗಿ ಮತ್ತೆ ಬರಬಾರ್ದಾಗಿದೆ. पुरानी दुनिया में ಅಂದ್ರೆ ಈ ಹಳೆ ಪ್ರಪಂಚದಲ್ಲಿ ಮತ್ತೆ ಬರಬಾರ್ದಾಗಿದೆ. क्योंकि वो बाप समझाते हैं, ಯಾಕೆಂದ್ರೆ ಆ ತಂದೆ ತಿಳಿಸ್ತಾರೆ, तुम यहाँ से गए तो गए, ನೀವು ಇಲ್ಲಿಂದ ಹೋದ್ರಿ ಅಂದ್ರೆ ಹೋದ್ರಿ, फिर यहाँ इस पुरानी दुनिया में तुमको आना ही नहीं। ಮತ್ತೆ ಇಲ್ಲಿ ಹಳೆ ಪ್ರಪಂಚದಲ್ಲಿ ನಿಮಗೆ ಬರಲೇಬಾರ್ದಾಗಿದೆ. यहाँ से जो जाए, ಮತ್ತೆ ಯಾರು ಇಲ್ಲಿಂದ ಹೋಗ್ತಾರೆ जा करके पहले हाथ लगाएगा, ಹೋಗ್ಬಿಟ್ಟು ಮೊದಲು ಕೈಯಿಂದ ಟಚ್ ಮಾಡ್ತಾರೆ. सो पहले गद्दी पर जरूर बैठेगा। ಮತ್ತೆ ಅವರು ಮೊದಲು ಸಿಂಹಾಸನದ ಮೇಲೆ ಖಂಡಿತವಾಗಿ ಕುತ್ಕೊಂತಾರೆ. देखो ಮತ್ತೆ ನೋಡಿ कैसी फर्स्ट क्लास रेस है, ಯಾವ और ಥರ ಫಸ್ಟ್ ಕ್ಲಾಸ್ ರೇಸ್ ಆಗಿದೆ, बहुत समझ की रेस है ना। ಮತ್ತೆ ತುಂಬ ತಿಳ್ಕೊಳ್ಳುವಂಥ ರೇಸ್ ಆಗಿದೆ ಅಲ್ವಾ.
आत्माएं तो सब कुछ समझती है ना। ಆತ್ಮಗಳಂತೂ ಎಲ್ಲ ತಿಳ್ಕೊತಾರೆ ಅಲ್ವಾ. आत्मा इन आर्गन्स द्वारा, कर्मेंद्रियों द्वारा, ಆತ್ಮ ಈ ಆರ್ಗನ್ಸ್ಗಳ ಮುಖಾಂತರ, ಕರ್ಮೇಂದ್ರಿಯಗಳ ಮುಖಾಂತರ बाबा की वाणी समझती है ಬಾಬನ ವಾಣಿಯನ್ನು ತಿಳ್ಕೊತಾರೆ. और फिर दूसरों को भी समझाती है। ಮತ್ತೆ ಬೇರೆಯವ್ರಿಗೂ ಸಹ ತಿಳಿಸ್ತಾರೆ. अभी ये जानते हैं कि बरोबर हमारा बाबा तो बिल्कुल ठीक बताते हैं। ಇವಾಗ ಈ ಮಾತನ್ನ ತಿಳ್ಕೊತಾರೆ. ನಮ್ಮ ಬಾಬಾ ಅಂತೂ ಪೂರ್ತಿ ಎಲ್ಲ ಮಾತನ್ನು ಪೂರ್ತಿ ಸರಿಯಾಗಿ ಹೇಳ್ತಾರೆ. और हूबहू कल्प कल्प हमको ऐसा ज्ञान देते आते। ಮತ್ತೆ ಯಾವ ಥರ ಇತ್ತು ಅದೇ ಥರ ಕಲ್ಪದಲ್ಲೂ ನಮಗೆ ಇದೇ ರೀತಿ ಜ್ಞಾನವನ್ನು ಕೊಡ್ತಾ ಇರ್ತಾರೆ. इस समय में आकर के कहते हैं बच्चे, ಮತ್ತೆ ಈ ಸಮಯದಲ್ಲಿ ಬಂದ್ಬಿಟ್ಟು ಹೇಳ್ತಾರೆ, ಮಕ್ಕಳೇ. अब ये बच्चे किसको कहा? ಇವಾಗ ಈ ಮಕ್ಕಳೇ ಅಂತ ಯಾರಿಗೆ ಹೇಳಿದ್ರು? आत्मा को कहा। ಆತ್ಮನಿಗೆ ಹೇಳಿದ್ರು. जो आत्मिक स्थिति में स्थित होते हैं। ಯಾರು ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗ್ತಾರೆ. तो ये बात कोई गीता में तो नहीं लिखी है। ಮತ್ತೆ ಈ ಮಾತನ್ನಂತೂ ಯಾವುದೇ ಗೀತೆಯಲ್ಲಂತೂ ಬರೆದಿಲ್ಲ. माँ तो लिखा है हे अर्जुन। ಅಲ್ಲಂತೂ ಬರೆದಿದ್ದಾರೆ, ಹೇ ಅರ್ಜುನ. अब बाबा तो ऐसे नहीं कहते हे अर्जुन। ಇವಾಗ ಬಾಬಾ ಅಂತೂ ಈ ಥರ ಹೇಳೋದಿಲ್ಲ, ಹೇ ಅರ್ಜುನ ಅಂತ. ये बाबा तो बच्चे बच्चे कहते ಈ हैं। ಬಾಬಾ ಅಂತೂ ಮಕ್ಕಳೇ ಮಕ್ಕಳೇ ಅಂತ ಹೇಳ್ತಾರೆ. ऐसे तो नहीं कहते हे गुलजार। ಈ ಥರ ಅಂತೂ ಹೇಳೋದಿಲ್ಲ, ಹೇ ಗುಲ್ಜಾರ್, हे फलाना फलाना। ಹೇ ಅವರು, ಹೇ ಇವರು. अरे यहाँ कितनों का नाम लेकर के कितने का लेंगे। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಮತ್ತೆ ಇಲ್ಲಿ ಎಷ್ಟು ಜನಗಳ ಹೆಸರನ್ನ ತಗೊಂಡು ಎಷ್ಟು ಸತಿ ಹೇಳಬೇಕಾಗುತ್ತೆ. तो यूं कहें कि हे बच्चों। ಅದಕ್ಕೆ ಹೇಳ್ತಾರೆ ಏನಂತ, ಹೇ ಮಕ್ಕಳೇ. देखो भक्ति मार्ग में है और यहाँ में कितना फर्क हो गया। ಮತ್ತೆ ನೋಡಿ, ಭಕ್ತಿ ಮಾರ್ಗದಲ್ಲಿ ಮತ್ತೆ ಇಲ್ಲಿ ಎಷ್ಟು ವ್ಯತ್ಯಾಸ ಆಗ್ಬಿಡುತ್ತೆ. हे बच्चों, ಹೇ ಮಕ್ಕಳೇ ಅಂತ ಹೇಳ್ತಾರೆ. अब मामेकम याद करो। ಇವಾಗ ಮಾಮೇಕಂ ನೆನ್ಪು ಮಾಡಿ. अभी बच्चों का कितनों का नाम लेंगे। ಇವಾಗ ಮಕ್ಕಳಲ್ಲೂ ಸಹ ಎಷ್ಟು ಮಕ್ಕಳ ಹೆಸರನ್ನ ತಗೊಂತಾರೆ. वहाँ भक्ति मार्ग में तो अर्जुन का नाम लेकर के ಅಲ್ಲಂತೂ ಭಕ್ತಿ ಮಾರ್ಗದಲ್ಲಿ ಅರ್ಜುನನ ಹೆಸರನ್ನ ತಗೊಂತಾರೆ, कर दिया, ನಷ್ಟ ಮಾಡಿಬಿಡ್ತಾರೆ. और यहाँ तो है गीता पाठशाला। ಮತ್ತೆ ಇಲ್ಲಂತೂ ಆಗಿದೆ ಗೀತಾ ಪಾಠಶಾಲೆ. पाठशाला में कभी कभी कोई प्रश्न पूछेगा। ಪಾಠಶಾಲೆಯಲ್ಲಿ ಯಾವತ್ತಾದ್ರೂ ಯಾರಾದ್ರೂ ಪ್ರಶ್ನೆಯನ್ನ ಕೇಳ್ತಾರೆ, कोई से हे फलाना। ಕೇಳ್ತಾರೆ ಯಾರ ಹತ್ರನಾದ್ರೂ, ಹೇ ಫಲಾನ. तुम्हारे से प्रश्न पूछता हूँ। ಅಂದ್ರೆ ನಿಮ್ಮ ಹತ್ರ ನಾನು ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. बाकी पढ़ाते तो सबको है ना। ಬಾಕಿ ವಿದ್ಯಾಭ್ಯಾಸ ಅಂತೂ ಓದಿಸೋದಂತೂ ಎಲ್ಲರಿಗೂ ಓದಿಸ್ತಾರೆ ಅಲ್ವಾ. तो ये भी बाप पढ़ाते हैं। ಮತ್ತೆ ಇದು ಸಹ ತಂದೆ ಓದಿಸ್ತಾರೆ. अरे ये बाप का पढ़ाना यही बड़ी बात है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಇದು ತಂದೆ ಏನು ಓದಿಸ್ತಾ ಇದ್ದಾರೆ, ಇದೇ ದೊಡ್ಡ ಮಾತಾಗಿದೆ. और बाप सो भी कौन सा बाप। ಮತ್ತೆ ತಂದೆ ಅದರಲ್ಲೂ ಸಹ ಯಾವ ತಂದೆ ಆಗಿದ್ದಾರೆ. पहले तो बाप का बने। ಮೊದಲಂತೂ ತಂದೆ ಮಕ್ಕಳಾಗ್ತಾರೆ. तुम्हारे द्वारा पहचाने। ನಿಮ್ಮ ಮುಖಾಂತರ ಗುರುತಿಸ್ಕೋಬೇಕು कि अभी हम उनके बने हैं। किनके? ಅಂದ್ರೆ ಇವಾಗ ನಾವು ಅವ್ರ ಮಕ್ಕಳಾಗಿದ್ದೀವಿ ಅಂತ. ಯಾರ ಮಕ್ಕಳು? है शिव बाबा के बने हैं। ಅಂದ್ರೆ ನಾವು ಇವಾಗ ಶಿವಬಾಬನ ಮಕ್ಕಳಾಗಿದ್ದೀವಿ. क्योंकि शिव बाबा जो आत्मा है, सुप्रीम सोल, ಯಾಕೆಂದ್ರೆ ಶಿವಬಾಬಾ ಯಾವ ಆತ್ಮ ಆಗಿದ್ದಾರೆ, ಸುಪ್ರೀಂ ಸೋಲ್, उसको अपना शरीर तो है नहीं। ಅವರಿಗೆ ತಮ್ಮ ಶರೀರ ಅಂತೂ ಇಲ್ವೇ ಇಲ್ಲ.
तो जरूर कोई के शरीर में प्रवेश करके अपना बनाता है ना। ಮತ್ತು ಖಂಡಿತವಾಗಿ ಅವರು ಯಾವುದೇ ಶರೀರದಲ್ಲಿ ಪ್ರವೇಶ ಮಾಡಿಬಿಟ್ಟು ತಮ್ಮವರನ್ನಾಗಿ ಮಾಡ್ಕೊತಾರೆ ಅಲ್ವಾ. उस बेहद के आत्माओं के बाप ने हमको अपना बनाया, ಆ ಬೇಹದ್ದಿನ ತಂದೆ ಬಂದ್ಬಿಟ್ಟು ನಮಗೆ ತಮ್ಮವರನ್ನಾಗಿ ಮಾಡ್ಕೊಂಡಿದ್ದಾರೆ, अडॉप्ट किया है। ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. अभी हमको बैठ करके अपने रचयिता रचना की सारी नालेज सुनाते हैं। ಇವಾಗ ನಮಗೆ ಕೂರಿಸ್ಬಿಟ್ಟು ರಚಯಿತ ಮತ್ತು ರಚನೆಯ ಎಲ್ಲ ಜ್ಞಾನವನ್ನು ಕೊಡ್ತಾರೆ. अब ये तो सुनाते हैं तो तुम सुनो। ಇವಾಗ ಇವರಂತೂ ನಿಮಗೆ ಹೇಳ್ತಾರೆ ಮತ್ತೆ ನೀವು ಕೇಳಿ. हम जो कहते हैं कि बाप हमको जो रचयिता है, ನಾವೇನು ಹೇಳ್ತೀವಿ, ತಂದೆ ಯಾರು ರಚಯಿತ ಆಗಿದ್ದಾರೆ, वो रचना सतयुग से लेकर के कलयुग के अंत तक, ಅವರು ರಚಯಿತ ಸತ್ಯುಗದ ಆದಿಯಿಂದ ಕಲಿಯುಗದ ಅಂತ್ಯದವರೆಗೂ, फिर कलयुग से सतयुग की आदि ये कैसे ಮತ್ತೆ ಕಲಿಯುಗದಿಂದ ಸತ್ಯುಗದ ಆದಿವರೆಗೂ होती है, कैसे चक्कर फिरता है, ಮತ್ತೆ ಇದು ಯಾವ ಥರ ಆಗುತ್ತೆ, ಯಾವ ಥರ ಚಕ್ರ ತಿರುಗುತ್ತೆ, सो बैठ करके अभी समझाते हैं। ಅದನ್ನು ಕುತ್ಕೊಂಡ್ಬಿಟ್ಟು ಇವಾಗ ತಿಳಿಸ್ತಾರೆ. सतयुग में तो नहीं समझावेंगे, ಸತ್ಯುಗದಲ್ಲಂತೂ ತಿಳಿಸೋದಿಲ್ಲ. क्योंकि पीछे त्रेता युग, त्रेता द्वापर आने वाला है। ಯಾಕೆಂದ್ರೆ ಕೊನೆಯಲ್ಲಿ ತ್ರೇತಾ ಮತ್ತೆ ದ್ವಾಪರ ಬರಬೇಕಾಗಿದೆ. जरूर इस समय में आवेंगे, ಖಂಡಿತವಾಗಿ ಈ ಸಮಯದಲ್ಲಿ ಬರ್ತಾರೆ, जबकि संगम पूरा हो, ಯಾವಾಗ ಸಂಗಮ ಪೂರ ಆಗುತ್ತೆ, चारों युगों का कल्प पूरा हो, 4 ಯುಗಗಳ ಕಲ್ಪ ಪೂರ್ತಿ ಆಗಬೇಕು. तो ये कल्प जब पूरा होता है तो पास्ट हो गई, ಮತ್ತೆ ಯಾವಾಗ ಈ ಕಲ್ಪ ಪೂರ್ತಿ ಆಗುತ್ತೆ ಆವಾಗ ಮತ್ತೆ ಪಾಸ್ಟ್ ಆಗೋಗುತ್ತೆ. उनका सभी समाचार हमको सुनाते हैं। ಅವರ ಎಲ್ಲ ಸಮಾಚಾರ ನಮಗೆ ಹೇಳ್ತಾರೆ, सारी हिस्ट्री समझाई जाती है ना। ಎಲ್ಲ ಹಿಸ್ಟ್ರಿಯನ್ನು ತಿಳಿಸಲಾಗುತ್ತೆ ಅಲ್ವಾ. कहते हैं लॉन्ग लॉन्ग एगो, ಹೇಳ್ತಾರೆ ಲಾಂಗ್ ಲಾಂಗ್ ಎಗೋ. तो क्या हुआ, ಅಂದ್ರೆ ಏನಾಯ್ತು, तो बाप बैठ करके बताते हैं 5,000 वर्ष पहले भी ಮತ್ತೆ ತಂದೆ ಕುತ್ಕೊಂಡು ಹೇಳ್ತಾರೆ 5,000 ವರ್ಷದ ಹಿಂದೆನೂ ಸಹ मैंने तुमको ये नॉलेज सिखाई थी। ನಾನು ಈ ಜ್ಞಾನವನ್ನು ನಿಮಗೆ ಕಲಿಸಿದ್ದೆ. फिर क्या हुआ था, ಮತ್ತೆ ಏನಾಗಿತ್ತು, फिर तुम जाकर के देवी देवता बने। ಮತ್ತೆ ನೀವು ಹೋಗ್ಬಿಟ್ಟು ದೇವಿ ದೇವತೆಗಳಾಗಿದ್ರಿ. तो ये भी आख्यानी हुई ना, ಮತ್ತೆ ಇದು ಸಹ ಒಂದು ಕಥೆ ಆಗಿದೆ ಅಲ್ವಾ. तो तुम्हारे 84 जन्मों की आख्यानी है। ನಿಮ್ದು 84 ಜನ್ಮಗಳ ಕಥೆ ಆಗಿದೆ ಇದು. अच्छा, ओम शांति। ಓಂ ಶಾಂತಿ. ಇವತ್ತಿಂದು ವಿಸಿಡಿ ನಂಬರ್ ಆಗಿತ್ತು 2012, ಚೆನ್ನೈ ತಮಿಳ್ನಾಡು. ಮುರಳಿ ತಾರೀಕಾಗಿತ್ತು 9/1/66. ನುಡಿಸಿರುವಂಥ ತಾರೀಖು 6/4/2015. ಓಂ ಶಾಂತಿ.